ಶಾಸಕ ಜನಾರ್ದನ್ ರೆಡ್ಡಿ ಪುತ್ರನಿಗೂ ಭೂಕಂಟಕ ಸುತ್ತಕೊಂಡಿದೆ. ಕಿರೀಟಿ ರೆಡ್ಡಿ ವಿರುದ್ಧ 9 ಎಕರೆ ಭೂಮಿ ಕಬಳಿಕೆಯ ಆರೋಪ ಕೇಳಿಬಂದಿದೆ. ಶಾಸಕ ಜನಾರ್ದನ್ ರೆಡ್ಡಿ ಪುತ್ರ ಕಿರೀಟಿ ರೆಡ್ಡಿಗೂ ಕೂಡ ಭೂಕಂಟಕ ಸುತ್ತಕೊಂಡು 9 ಎಕರೆ ಭೂಮಿಯನ್ನ ಕಬಳಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 100 ಕೋಟಿ ರೂಪಾಯಿ ಬೆಲೆಯ 9 ಎಕರೆ ಭೂಮಿಯನ್ನ ಗುಳುಂ ಮಾಡಿರೋ ಆರೋಪ ಇದೆ. ಕಿರೀಟಿ ರೆಡ್ಡಿ ಹಾಗೂ ಆತನ ಸಹವರ್ತಿಗಳಿಂದ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋ ಆರೋಪ ಇದೆ. ಬಳ್ಳಾರಿಯ ಗೋವರ್ಧನ್ ಅನ್ನೋರು ಹೈಕೋರ್ಟ್ ಅಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಆ ರಿಟ್ ಅರ್ಜಿಯನ್ನ ಮಾನ್ಯ ಮಾಡಿ ಸರ್ಕಾರಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ನೋಟಿಸ್ ಅನ್ನ ಜಾರಿ ಮಾಡಿದೆ. ದೊಡ್ಡ ಮಟ್ಟದ ವಂಚನೆ, ಸಿಐಡಿ ಅಥವಾ ಎಸ್ಐಟಿ ತನಿಖೆ ಮಾಡಬೇಕು ಅಂತ ಅರ್ಜಿದಾರರು ಮನವಿ ಮಾಡಿಕೊಂಡಿದ್ದಾರೆ. ದೂರುದಾರರಿಗೂ ಜೀವ ಭಯ ಇದೆ ಅಂತ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ನೋಡಿ, 2005ರಲ್ಲಿ ಈ ಪ್ರಕರಣದ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನ ಹೇಳ್ಬಿಡ್ತೀನಿ ನಾನು. 2005ರಲ್ಲಿ ಕಿರೀಟಿ ರೆಡ್ಡಿ ಸಹವರ್ತಿಗಳಾದ ಮಂಜುನಾಥ್, ಬಿ ಸೀನಾ ಅನ್ನೋರು ಗೋವರ್ಧನ್ ಹತ್ರ ಒಂದು GPA ಮಾಡಿಸ್ಕೊಂಡು ಕರಾರು ಪತ್ರವನ್ನ ಮಾಡ್ಕೊಂಡಿರ್ತಾರೆ. ಕರಾರು ಪತ್ರ ಮಾಡಿಸ್ಕೊಂಡು ತಿರುಚಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. FIR ಆಗಿದ್ರು ಜೀವ ಭಯ ಇದೆ, ದೂರುದಾರರಿಗೆ ಜೀವ ಭಯ ಇದೆ ಅಂತ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಗೋವರ್ಧನ್ ಅರ್ಜಿಯನ್ನ ಮಾನ್ಯ ಮಾಡಿ ಸರ್ಕಾರಕ್ಕೆ ಧಾರವಾಡ ಹೈಕೋರ್ಟ್ ಬೆಂಚು ನೋಟಿಸ್ ಕೊಟ್ಟಿದೆ. ಜೊತೆಗೆ ಗೋವರ್ಧನ್ ಅನ್ನೋರಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಅನ್ನೋದು ಕೂಡ ಹೇಳಿದೆ. ಗೃಹ ಇಲಾಖೆ ಕಾರ್ಯದರ್ಶಿ, CID, ಕೌಲ್ ಬಜಾರ್ ಠಾಣೆ CPI, ವಲಯ ರೀಜನಲ್ IGP ಧಾರವಾಡ ಹೈಕೋರ್ಟ್ನಿಂದ ಇವರಿಷ್ಟು ಜನಕ್ಕೂ ನೋಟಿಸ್ ಜಾರಿಯಾಗಿದೆ. ಬಿ ಸೀನಾ ಮತ್ತು ಮಂಜುನಾಥ್ ಅಂತ ಅವರಿಬ್ಬರು ಜಾಯಿಂಟಾಗಿ ತಗೊಂಡಿದ್ದೆ. ಒಂದು 30 ಲಕ್ಷನ ಅಡ್ವಾನ್ಸ್ ಕೊಟ್ಟಂಗೆ 25 ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು. ಆಮೇಲೆ ಇನ್ನೊಂದು 12 ಲಕ್ಷ ಕೊಟ್ಟು GPA ಇದು ಹಿಂದೆ ಜಮಾ ಮಾಡ್ಕೊಂಡ್ರು ಅವರು. ಅಷ್ಟು ಮೇಲೆ ಅವರು ನನ್ನ ತಲೆ ಬರಲಿಲ್ಲ. ಮತ್ತು ನಾನೇ ಒಂದು ಸಲ ಕರೆ ಕಳಿಸಿ ಎಲ್ಲ ರೊಕ್ಕನೂ ರಿಟರ್ನ್ ಮಾಡೋಂಗೆ ನಾನು ಅರೇಂಜ್ ಮಾಡ್ಕೊಂಡು ಪಾರ್ಟ್ ಪೇಮೆಂಟ್ ಮಾಡ್ಕೊಂಡು ಎಲ್ಲ ಕೊಟ್ಬಿಟ್ಟಿದ್ದೀನಿ. ಅವ್ರು ರೊಕ್ಕ ವಾಪಸ್ ಕೊಟ್ಬಿಟ್ಟಿದ್ದೀನಿ. ನನಗೆ ಅಲ್ಲೇ ಒಂದು ರಾಂಗ್ ಥಿಂಕಿಂಗ್ ಇದರಲ್ಲಿ ಅವರು ಜೆರಾಕ್ಸ್ ಕಲರ್ ಜೆರಾಕ್ಸ್ ಬಂದು ನನ್ನ ಮುಂದೆ ಎಲ್ಲ ಹರಿದ್ಬಿಟ್ರು ಅವರು. ಐ ಫೆಲ್ಟ್ ಇಟ್ ಬಿ ಸೀನಾ ಮತ್ತು ಮಂಜುನಾಥ್ ಅಂತ ಅವರಿಬ್ಬರು ಜಾಯಿಂಟಾಗಿ ತಗೊಂಡಿದ್ದೆ. ಒಂದು ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಕಿರೀಟಿ ರೆಡ್ಡಿ ವಿರುದ್ಧ 100 ಕೋಟಿ ಮೌಲ್ಯದ 9 ಎಕರೆ ಭೂಮಿಯನ್ನ ಕಬಳಿಕೆ ಮಾಡಿದಂತಹ ಆರೋಪ ಇದೆ. ಈ ಸಂಬಂಧ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ವೀರೇಶ್? ಗಣಿ ಜಿಲ್ಲೆಯ ರೆಡ್ಡಿ ಬ್ರದರ್ಸ್ ಅವರ ಹವಾ ಇರತಕ್ಕಂತ ಸಂದರ್ಭವಾದಂತ 2005ರಲ್ಲಿ ಈ ಒಂದು ಗಣಿ ಜನಾರ್ದನ್ ರೆಡ್ಡಿ ಅವರ ಬಾಮೈದನಾಗಿರತಕ್ಕಂತ ಶ್ರೀನಿವಾಸ್ ರೆಡ್ಡಿಯ ಆಪ್ತರಾಗಿರತಕ್ಕಂತ ಮಂಜುನಾಥ್ ಮತ್ತು ಸೀನಾ ಎನ್ನುವವರು 2005ರಲ್ಲಿ ಈ ಒಂದು ಮುಂಡ್ಲೂರು ಗೋವರ್ಧನ್ ರೆಡ್ಡಿ ಅನ್ನೋರ ಈ ಒಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತೀವಿ ಅಂತ ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಮಾಡ್ಕೊಂಡು ನಿಮ್ಗೆ ಉಳಿದಂತೆ ಅಮೌಂಟ್ ಅನ್ನು ಮುಟ್ಟಿಸ್ತೀವಿ ಅನ್ನತಕ್ಕಂತಹ ಮಾತನ್ನು ಭರವಸೆಯನ್ನು ನೀಡೋದ್ರ ಮೂಲಕ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರಿಗೆ ಡಾಕ್ಯುಮೆಂಟ್ ಒರಿಜಿನಲ್ ಕೊಟ್ಟಂತಹ ಇವರು ಅದನ್ನು ಪರಿಶೀಲನೆ ಮಾಡುವಂತಹ ನೆಪದಲ್ಲಿ ಆ ಡಾಕ್ಯುಮೆಂಟ್ ಗಳನ್ನು ಪಡೆದು ಫೋರ್ಜರಿ ಮಾಡುವುದರ ಮೂಲಕ ಆ ಪ್ರಾಪರ್ಟಿಯನ್ನು ಜನಾರ್ದನ್ ರೆಡ್ಡಿ ಮಗ ಆಗಿರತಕ್ಕಂತಹ ಕಿರೀಟಿ ಅವರಿಗೆ ಇದು ಪರಭಾರೆ ಮಾಡಿಕೊಟ್ಟಿರ್ತಾರೆ. ಈ ಕಾರಣದಿಂದಾಗಿ ತದನಂತರ ದಿನಮಾನಗಳಲ್ಲಿ ಅದು ಬೆಳಕಿಗೆ ಬರುತ್ತೆ. ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಮೂಲ ವಾರಸುದಾರರಾದಂತಹ ಮುಂಡ್ಲೂರು ಗೋವರ್ಧನ್ ರೆಡ್ಡಿ ಅವರ ಮಗ ಮುಂಡ್ಲೂರು ಕುಶಾಲ್ ಅವರು ಈ ಕುರಿತು ಈ ಒಂದು ಕೋರ್ಟ್ ಮೆಟ್ಟಿಲೇರ್ತಾರೆ. ಅಂತ ಸಮಯದಲ್ಲಿ ಇದು ಕೋರ್ಟ್ ಮೆಟ್ಟಿಲೇರುವುದ ಅರ್ಹತೆನೇ ಇಲ್ಲ, ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ ಎನ್ನತಕ್ಕಂತಹ ಮಾತನ್ನು ಈ ಒಂದು ಜನಾರ್ದನ್ ರೆಡ್ಡಿ ಆಪ್ತನಾಗಿರ್ತಕ್ಕಂಥ ಅಲಿ ಖಾನ್ ಅನ್ನತಕ್ಕಂಥ ವ್ಯಕ್ತಿಯು ಈ ಒಂದು ಪ್ರಾಪರ್ಟಿಯಲ್ಲಿ ಟೆಂಟ್ ಹಾಕುವುದರ ಮೂಲಕ ಎಲ್ಲಾ ರೀತಿಯಾದಂತಹ ಒಂದು ಬೋರ್ಡ್ ಅನ್ನು ಅಳವಡಿಸುವಂತಹ ಕಾರ್ಯ ಮಾಡ್ತಾನೆ. ಇದನ್ನು ವಿರೋಧಿಸಿದಂತಹ ಈ ಒಂದು ಮುಂಡೂರು ಗೋವರ್ಧನ್ ರೆಡ್ಡಿಯವರು ಆ ಒಂದು ಸ್ಥಳದಲ್ಲಿಯೇ ಈ ಸುಮಾರು 2 ತಿಂಗಳ ಕೆಳಗೆ ಪ್ರೆಸ್ ಮೀಟ್ ಮಾಡುವುದರ ಮೂಲಕ ಈ ಪ್ರಾಪರ್ಟಿ ಸಂಬಂಧಿಸಿದಂತಹ ಮೂಲ ವಾರಸುದಾರರು ನಾವೇ, ಇದಕ್ಕೆ ಸಂಬಂಧಪಟ್ಟಂತೆ ಈ ಕೋರ್ಟ್ಗಳಲ್ಲಿ ಕೇಸ್ ಇದೆ ಅನ್ನತಕ್ಕಂತಹ ಮಾತನ್ನು ಹೇಳುವುದರ ಮೂಲಕ ಇದಕ್ಕೆ ತಡೆಯಾಜ್ಞೆಯನ್ನು ತರುವಂತಹ ಪ್ರಯತ್ನ ಮಾಡ್ತಾರೆ. ಆಗ ಒಂದು ಧಾರವಾಡ ಹೈಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಇವರಿಗೆ ಏನು ಮುಂಡೂರು ಗೋವರ್ಧನ್ ಅವರಿಗೆ ಈ ಒಂದು ತಡೆಯಾಜ್ಞೆ ಸಿಗುವುದರ ಮೂಲಕ ಈ
ಈ ಕುರಿತು ಏನು ಕರ್ತವ್ಯ ಲೋಪ ಎಸಗಿರತಕ್ಕಂತಹ ಕೌಲ್ ಬಜಾರ್ ಸಿಪಿಐ ಮತ್ತು ಆಮೇಲೆ ಐಜಿಪಿ ಮತ್ತು ಇತರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟವರ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಕೋರ್ಟ್ ನಿಂದ ನೋಟಿಸ್ ಅನ್ನು ಸಹ ಜಾರಿ ಮಾಡಲಾಗ್ತದೆ ಸಿಂಧೂರ. ಈ ಎಲ್ಲಾ ಬೆಳವಣಿಗೆಯನ್ನು ಗಮನಿಸಿದಾಗ ಈ ಒಂದು ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಪೊಲೀಸ್ ಯಾಕೆ ಇಂಟರ್ಫಿಯರ್ ಆಗ್ತಾರೆ ಅನ್ನತಕ್ಕಂಥದ್ದು ಪ್ರಭಾವಿಗಳ ಕಣ್ಸನ್ನಂತೆ ಕೆಲಸ ಮಾಡ್ತಿದ್ದಾರೆ ಅನ್ನತಕ್ಕಂಥ ಒಂದು ಅಂಶ ಬೆಳಕಿಗೆ ಬರುತ್ತೆ. ಎರಡನೇದಾಗಿ ಈ ಕೋರ್ಟ್ ಅಲ್ಲಿ ಏನ್ ತೀರ್ಪು ಬರುತ್ತೋ ಆ ತೀರ್ಪಿನ ಅನ್ವಯವಾಗಿಯೇ ಈ ಒಂದು ಇಬ್ಬರಲ್ಲಿ ಒಬ್ಬರು ಈ ಒಂದು ಇದರ ಯಜಮಾನರಾಗಬಹುದು ಅನ್ನತಕ್ಕಂಥ ಮಾತನ್ನು ಸಹ ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ಈ ಒಂದು ಯಾವುದೇ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಜೊತೆಗೆ ಸದ್ಯ ಮಾತನಾಡೋದಕ್ಕೆ ಮುಂಡ್ಲೂರು ಕುಶಾಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಕುಶಾಲ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ನೀವು ದೂರುದಾರರಿಗೆ ಏನಾಗಬೇಕು ಕುಶಾಲ್? ಮೇಡಮ್ ನಾನು ಅವ್ರ ಮಗ ಮೇಡಮ್. 9 ಎಕರೆ ಜಾಗವನ್ನ ಕಬಳಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ರೆಡ್ಡಿ ಮತ್ತು ಅವರ ಸಹಚರರು ಅಂತ ನೀವು ಹೇಳಿದಿರಿ. ಸದ್ಯ ಪ್ರಕರಣದ ಬಗ್ಗೆ ನಂಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದಾ? ಮೇಡಮ್ ಇದು ಆಕ್ಚುಲಿ ಒಂದು ನಾವು 1994 ಅಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ವಿ ಮೇಡಮ್. ನಾವು ಓಕೆ ಆ ಪ್ರಾಪರ್ಟಿನ 2005ರಲ್ಲಿ ಒಬ್ರಿಗೆ ಮಾರ್ಬೇಕು ಅಂತ ಹೇಳ್ಬಿಟ್ಟು ಮಾರ್ಲಿಕ್ಕೆ ಹೋಗ್ತೀವಿ ನಾವು. ಒಂದು 76 ಲಕ್ಷ ಸೇಲ್ ಕನ್ಸಿಡರೇಷನ್ ಮಾಡ್ಬಿಟ್ಟು ಮಾರ್ಲಿಕ್ಕೆ ಇದು ಪ್ರಯತ್ನ ಮಾಡ್ತೀವಿ. ಮಾಡಿದಾಗ ಅವರು ಅಗ್ರಿಮೆಂಟ್ ಮಾಡ್ಕೊಂತಾರೆ ಒಂದ್ 22 ಲಕ್ಷ ಕೊಟ್ಟು, ಆಮೇಲೆ ಇನ್ನೊಂದು 12 ಲಕ್ಷನೂ ಕೊಡ್ತಾರೆ. ಬಾಕಿ 45 ಲಕ್ಷ ಏನ್ ಕೊಡ್ಬೇಕಾಗಿತ್ತು ಅದು ಕೊಡ್ಲಾರ್ದಂಗೆ ಅವರೇ ಬರ್ಕೊಂಡು ಫೋರ್ಜರಿ ಸಿಗ್ನೇಚರ್ ಮಾಡ್ಕೊಂಡು ಅದನ್ನ ಅಗ್ರಿಮೆಂಟ್ ಆಮೇಲೆ ಒಂದು ಜಿಪೇ ಮಾಡಿಸ್ಕೊಂಡಿರ್ತಾರೆ. ಗೌರ್ಮೆಂಟ್ ಆಫೀಸಸ್ ಅಲ್ಲೆಲ್ಲ ಕ್ಲಿಯರ್ ಮಾಡಿಸ್ಕೋಬೇಕು. ಆಮೇಲೆ ಓನ್ಲಿ ಟು ಎನ್ ಎಕ್ಸ್ಟೆಂಟ್ ಆಫ್ ಸೇಲ್ ಅಗ್ರಿಮೆಂಟ್ ಅಂತ ಮಾಡಿಸ್ಕೊಂತಾರೆ ಒಂದು ಅಗ್ರಿಮೆಂಟ್. ಅವು ಎರಡೂ ತಗೊಂಡೋಗಿ ಕೋರ್ಟ್ ಅಲ್ಲಿ ಇದು ಮಾಡ್ಬಿಟ್ಟು ರೆಪ್ರೆಸೆಂಟ್ ಮಾಡ್ಬಿಟ್ಟು ಥ್ರೂ ಕೋರ್ಟು ಎಕ್ಸ್ಪಾರ್ಟಿ ಆಗ್ಬಿಟ್ಟು ಅವರು ಮ್ಯಾನೇಜ್ ಮಾಡ್ಕೊಂಡು ಅವರೆಲ್ಲರೂ ಮ್ಯಾನೇಜ್ ಮಾಡ್ಕೊಂಡು ಪ್ರಾಪರ್ಟಿನ ಅವ್ರ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿಸ್ಕೊಂತಾರೆ. ಇದರಲ್ಲಿ ಕಿರೀಟಿ ರೆಡ್ಡಿ ಅವ್ರ ಪಾತ್ರ ಏನು ಕುಶಾಲ್? ಮೇಡಮ್ ಈಗ ಬಂದ್ಬಿಟ್ಟು ಕಿರೀಟ್ ರೆಡ್ಡಿ ಹೆಸರು ಮೇಲೆ 2023 ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಮೇಡಮ್ ಪ್ರಾಪರ್ಟಿನ. ಆ ಪ್ರಾಪರ್ಟಿನ? ಹೌದು ಮೇಡಮ್. ಓಕೆ ಓಕೆ. ಸೊ ಈಗ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಕೋರ್ಟ್ ಏನ್ ಹೇಳ್ತಾ ಇದೆ? ಮೇಡಮ್ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈಗ ಅದು FIR ಆಗಿದೆ. FIR ಬಂದ್ಬಿಟ್ಟು ಮಾರ್ಚ್ ಅಲ್ಲೇ ಆಗಿದೆ. ನಮ್ಗೆ ಇನ್ನೂ ಅಲ್ಲಿಂದ ಏನೋ ಒಂದು ಸರಿಯಾದ ಇದು ಬರ್ಲಿಲ್ಲ ಮೇಡಮ್, ರೆಸ್ಪಾನ್ಸ್ ಬರ್ಲಿಲ್ಲ. ಬರ್ದಿದ್ದಕ್ಕೆ ನಾವು ಹೈಕೋರ್ಟ್ ಮೆಟ್ಲೆ ಏರಿದ್ಮೇಲೆ ಹೈಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ, ಅದು ಇನ್ವೆಸ್ಟಿಗೇಷನ್ ನಾವು ಅದೇ SIT ಇಲ್ಲ CID ಆರ್ ಎನಿ ಅದರ್ ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡ್ಬೇಕು ಅಂತ ಕೇಳ್ತೇವೆ. ಅದರ ಪ್ರಕಾರ ಅವರು ಗವರ್ಮೆಂಟ್ಗೆ ನೋಟಿಸ್ ಮಾಡ್ತಾರೆ, ವೈ ಶುಡ್ ಇಟ್ ನಾಟ್ ಬಿ ಎಸ್ಕಲೇಟೆಡ್ ಟು ಅಂತ. ಈಗ ಸೊ ಪೆಂಡಿಂಗ್ ನೆಕ್ಸ್ಟ್ ಬರೋ ಮಂಡೇಗೆ ಪೋಸ್ಟ್ ಮಾಡಿದ್ದಾರೆ ಮೇಡಮ್ ಅದು ಕೇಸ್ನ. ಮಂಡೇ ಹಾಗೆ ನಾವು ವೇಟ್ ಮಾಡ್ತಾ ಇದ್ದೀವಿ ಕೋರ್ಟ್. ಆಲ್ ರೈಟ್ ಕುಶಾಲ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.